ದೊಡ್ಡ ಸಾಹೇಬ್ ಬಂಗಾರಪ್ಪ ಸಾಹೇಬ್ ಇದ್ದಾಗ ಅವ್ರ ರೈತರಿಗೆ ಜೀವಾಳ. ಕಳಿಸಿರೋ ಸುಮಾರು ಒಂದು 5,000 ಹಕ್ಕುಪತ್ರಗಳನ್ನು ಕೊಟ್ಟಿದ್ರು. ಇಂಜಿನಿಯರ್ ಕಾಲೇಜ್ ಅವಶ್ಯಕತೆ ಇದೆ. ಇಡೀ ರಾಜ್ಯದಲ್ಲಿ ನಂಬರ್ ನಮ್ಮ ಸಚಿವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ರೈತ ವರ್ಗದವರಿಗೆ ಸಮಸ್ಯೆ ಇದೆ ಅಂದ್ರೆ 100% ಯಾರು ಮಾಡಕ್ಕಲ್ಲ. ಸಿಎಂ ಕ್ಷೇತ್ರದಲ್ಲೂ ಆಗಲ್ಲ ಸರ್. ಸರ್, ನಿಮ್ಮ ಹೆಸರು? ಪ್ರಕಾಶ್. ಏನ್ ಸಮಸ್ಯೆ ಇದೆ ನಿಮ್ ಪ್ರಕಾರ ಸೊರಬದಲ್ಲಿ? ಸಮಸ್ಯೆಗಳು ಏನು ಇಲ್ಲ ಸರ್. ಈಗ ಏನಾಗಿದೆ ಅಂದ್ರೆ ಸಮಸ್ಯೆಗಳು ಸಣ್ಣ ಪುಟ್ಟ ಇದ್ದಿರ್ತಾವ, ಅದೆಲ್ಲ ಕಾಮನ್ ಎಲ್ಲ ಕಡೆಗೆ ಇರುತ್ತೆ. ಅದು ಆದ್ರೆ ಕೆಲಸ ಕಾರ್ಯಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದಾರೆ, ತುಂಬಾ ಇದಾಗ ಮಾಡ್ತಿದ್ದಾರೆ. ಅವರು ಈಗ ಮಂತ್ರಿ ಆಗಿರ್ಬೋದು, ಅದ್ರ ಹಿಂದಿನ ಸರಿ MLA ಆಗಿದ್ದಾಗನು ತಾಲೂಕಿನ ಅಭಿವೃದ್ಧಿ ಬಗ್ಗೆ ರಸ್ತೆ ಇರ್ಬೋದು, ಬೊಗುರುಕುಂಬು ಅವರಿಗೂ, ಯಾಕಂದ್ರೆ ಅವ್ರ ತಂದೆ ದೊಡ್ಡ ಸಾಹೇಬ್ರು ಬಂಗಾರಪ್ಪ ಸಾಹೇಬ್ರು ಇದ್ದಾಗ ಅವ್ರ ರೈತರಿಗೆ ಜೀವಾಳ. ರೈತರಿಗೆ ಒಂದು ನಮಗೆ ಉದ್ಯೋಗ ಕೊಡ್ಲಿಕ್ಕೆ, ಸರ್ಕಾರದಿಂದ ಉದ್ಯೋಗ ಕೊಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಬೊಗುರುಕುಂಬನ್ನು ಮಾಡ್ಕೊಂಡು ತುಂಡು ಭೂಮಿ ಕೊಟ್ರೆ ಅವ್ರ ಜೀವನ ಪರ್ಯಂತ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಆದಿಯಾಗಿನೂ ಅವರು ಒಂದು ಬದುಕ್ತಾರೆ. ಬೀದಿಯಲ್ಲಿ ಅಲ್ತಕ್ಕಂಥದ್ದು, ಕೂಲಿ ತಪ್ತಾ ಅಂತಕ್ಕಂಥ ಒಂದು ಉದ್ದೇಶ ದೊಡ್ಡ ಸಾಹೇಬ್ರು ಇತ್ತು. ಆ ಒಂದು ಅವರೊಂದು ಕನಸನ್ನ ಮಧು ಬಂಗಾರಪ್ಪ ಸಾಹೇಬ್ರು ಈಡೇರಿಸಿದ್ರು. ಕಳಿಸಿರೋ ಸುಮಾರು ಒಂದು 5,000 ಹಕ್ಕುಪತ್ರಗಳನ್ನು ಕೊಟ್ಟಿದ್ರು. ತದನಂತರ ಬಂದಂತ ಬಿಜೆಪಿ ಸರ್ಕಾರ ಏಕಾಏಕಿ ಬಂದು ವಜಾ ಮಾಡ್ಬಿಡ್ತು. ರೈತರನ್ನ ಎಲ್ಲ ಬೀದಿ ಪಾಲ್ ಮಾಡಿ ಹಾಕ್ಬಿಟ್ಟಿದೆ. ಈಗ ಏನಾಗಿದೆ ಅಂತ ಕಾನೂನುಗಳು ಬಹಳಷ್ಟು ಬಿಗಿ ಇದೆ. ಮಧು ಬಂಗಾರಪ್ಪನವರು ಬೊಗುರುಕುಂಬನ್ನು ಕೊಡಬೇಕು, ಮನೆಗಳನ್ನು ಕೊಡಬೇಕು, ಬಡವರು ಪರವಾಗಿ ಇರ್ತಕ್ಕಂಥವ್ರು. ಹಾಗಾಗಿ ನೋಡಿ, ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಬಂದ ನಂತರ. ಅವ್ರೇನು ಆಡಿದ್ರು ಆ ಮಾತಿನ ಪ್ರಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅಕ್ಕಿ ಇರ್ಬೋದು, 10 ಕೆಜಿ ಅಕ್ಕಿ ಇರ್ಬೋದು, ಹೆಣ್ಮಕ್ಳಿಗೆ 2,000 ಇರ್ಬೋದು, ಆನಂತರ ಸ್ತ್ರೀಯರಿಗೆ ಉಚಿತ ಬಸ್ಸಿನ ಪ್ರಯಾಣ ಇರ್ಬೋದು, ವಿದ್ಯಾನಿಧಿ ಅಂತ ಪುಕ್ಕಟ್ಟೆ ಕರೆಂಟ್ ಮನೆಗಳಿಗೆ ಎಲ್ಲದನ್ನು ಏನು ಅವ್ರು ಮಾತು ಕೊಟ್ಟಿದ್ದಾರೆ. ಆ ರೀತಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಆದಿಯಾಗಿ, ಮಧು ಬಂಗಾರಪ್ಪ ಆದಿಯಾಗಿ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾದ ನಂತರ ಶಾಲೆಗಳಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ತಂದಿದ್ದಾರೆ ಸರ್. ಮಧು ಬಂಗಾರಪ್ಪ ಅವರು ಸಚಿವರಾಗಿದ್ದಾರೆ, ಓಕೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೊರಬ ಅಂದಾಗ ನಮ್ಗೆ ನೆನಪಾಗದೆ ಬಂಗಾರಪ್ಪ, ಸಾರೆಕೊಪ್ಪ ಬಂಗಾರಪ್ಪ ಅವರು. ಅವರ ಕ್ಷೇತ್ರ ಅಂತ ಬಂದಾಗ ನಿಜಕ್ಕೊಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಕೊಟ್ಟ ಕ್ಷೇತ್ರ ಅಂದಾಗ ಶಿಕ್ಷಣ, ಆರೋಗ್ಯ ಎಲ್ಲವೂ ಸರಿ ಇದೆಯಾ? ಕರೆಂಟ್ ಎಲ್ಲ ಇದೆ ಸರ್, ಚೆನ್ನಾಗಿದೆ. ಬಟ್ ಇನ್ನು ಆಗ್ತಾ ಇದೆ. ಅಂದ್ರೆ 100% ಯಾರು ಮಾಡಕ್ಕಲ್ಲ. ಸಿಎಂ ಕ್ಷೇತ್ರದಲ್ಲೂ ಆಗಲ್ಲ ಸರ್. ಯಾಕಂದ್ರೆ ಹಿಂದಿನ ಯಡಿಯೂರಪ್ಪ CM ಆಗಿರ್ಬೋದು, JH ಪಟೇಲ್ CM ಆಗಿರ್ಬೋದು, ಅವರು 100% ಯಾರು ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ಇದು ನಿರಂತರ ನಡೀತಾನೆ ಇದೆ. ಅಭಿವೃದ್ಧಿ ಅಂತೂ ಹೆಚ್ಚು ನಡೀತದೆ. ಯಾಕೆ ಹೇಳಿದ್ರೆ ಈಗ ನಮ್ಮ ಬ್ಯಾರೇಜ್ಗಳು ಕೊಟ್ಟಿದೆ ಸರ್. ಎಷ್ಟು ಸುಮಾರು 53 ಕೋಟಿ ರೂಪಾಯಿ ಬ್ಯಾರೇಜ್, 6 ಬ್ಯಾರೇಜ್ ಕೊಟ್ಟಿದ್ದಾರೆ. ಕಡಸೂರು, ಹುಲೆಮರಡಿ, ದುಗಲಿ ಹತ್ರ, ಯಲ್ಕುಂದ್ಲಿ ಒಂದು 6 ಬ್ಯಾರೇಜ್ಗಳನ್ನು ಕೊಟ್ಟಿದ್ದಾರೆ. ರೈತರನ್ನ ಮುಳುಗಡೆ ಮಾಡಬಾರ್ದು, ರೈತರು ಬದುಕಬೇಕು, ರೈತರು ಭೂಮಿನೂ ನಾವು ಮುಳುಗಡೆ ಮಾಡಬಾರ್ದು, ಊರಿಗೂ ತೊಂದರೆ ಆಗಬಾರ್ದು, ಜನಗಳು ವಲಸೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ರೈತರು ಬದುಕಲಿಕ್ಕೆ ಬ್ಯಾರೇಜ್ಗಳನ್ನು ಮಾಡಿ ಈ ಮಳೆಗಾಲದಲ್ಲಿ ಬೆಳೆ ಸುಸೂತ್ರವಾಗಿ ಬರೋಲ್ಲ, ಅವರು ಬೇಸಿಗೆಯಲ್ಲಾದ್ರೂ ಒಂದು ಒಳ್ಳೆ ಬೆಳೆ ಬೆಳ್ಕೊಂಡು ಜೀವನನ ಚೆನ್ನಾಗಿ ಮಾಡ್ಲಿ ಅನ್ನೋ ಉದ್ದೇಶದಿಂದ ಬ್ಯಾರೇಜ್ಗಳು ಮಾಡಿದ್ದಾರೆ ಅಂತ. ಸಚಿವರಾಗಿದ್ದಾರಲ್ಲ ಮಧು ಬಂಗಾರಪ್ಪ ಅವರು, ಕ್ಷೇತ್ರದಲ್ಲಿ ಕಾಣಿಸ್ಕೊತಾರೆ? ಬರ್ತಾರೆ ಸರ್, ಬರ್ತಾರೆ. ಯಾಕಂದ್ರೆ ಈಗ MLA ಇದ್ದಾಗ ಇಲ್ಲೇ ಇರ್ಬೋದು, ಈಗ ಸಚಿವರಾಗಿ ಇಡೀ ರಾಜ್ಯದ ಜವಾಬ್ದಾರಿ ಇರ್ತದೆ ಸರ್. MLA ಅವ್ರು ಇದ್ದಾಗ ಒಂದ ಕ್ಷೇತ್ರ ಇರುತ್ತೆ, ಈ ಕ್ಷೇತ್ರ ಮಾತ್ರ ನಾವು ತಿರುಗಾಡ್ಕೊಂಡು ಇಲ್ಲೇ ಇರ್ಬೇಕಾಗತ್ತೆ. ಈಗ ಒಬ್ಬ ಸಚಿವರು ಅಂದಾಗ ರಾಜ್ಯದ ಜವಾಬ್ದಾರಿ ಎಲ್ಲ ಕಡೆಗೆ ಹೋಗ್ಬೇಕಾರೆ ಸರ್. ಅವಾಗ ಏನಾಗುತ್ತೆ, ಅಲ್ಲಿ ಬರ್ತಾರೆ, ವಾರಕ್ಕೆ 1 ಸರಿ ಬರ್ತಾರೆ, 2 ಸರಿ ಬರ್ತಾರೆ, ಬಂದು ವಿಸಿಟ್ ಕೊಡಿ. ಎಲ್ಲೇ ಯಾವುದೇ ಕ್ಷೇತ್ರಕ್ಕೆ ಹೋದ್ರು, ಅಥವಾ ಕಾರವಾರ ಹೋಗ್ಲಿ, ಬೆಳಗಾಂ ಹೋಗ್ಲಿ, ಈ ಮಾರ್ಗವಾಗಿ ಹೋಗ್ತಾರೆ, ಈ ಮಾರ್ಗವಾಗಿ ಜನಗಳನ್ನ ವಿಸಿಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? MG ಈಶ್ವರ್ ಸಾರೆಮರ್ ಅಂತ ಸರ್. ಏನ್ ಮಾಡತ್ತೆ? ನಮ್ದು ಹೋಟೆಲ್ ಬಿಸ್ನೆಸ್ ಇದೆ ಸರ್. ಹೇಗಿದೆ ಸರ್ ಹೋಟೆಲ್ ಬಿಸ್ನೆಸ್? ಚೆನ್ನಾಗಿದೆ ಸರ್. ಟೂರಿಸ್ಟ್ ಜಾಸ್ತಿನಾ ಸೊರಬಕ್ಕೆ? ಸ್ವಲ್ಪ ಟೂರಿಸ್ಟ್ ಕಡಿಮೆನೆ ಸರ್ ಆ ಲೆಕ್ಕದಲ್ಲಿ. ಯಾಕಂದ್ರೆ ಸಾಗರ ಮೇಲೆ ಜೋಗಕ್ಕೆ ಬರ್ಬೇಕಂದ್ರೆ ಆ ಕಡೆ ಬಂದ್ಬಿಡ್ತಾರೆ, ಹುಬ್ಳಿಗೆ ಹೋಗ್ಬೇಕಂದ್ರೆ ಆ ಕಡೆ ಶಿರಾಳಕೊಪ್ಪದಿಂದ ಮುಂದೆ ಆ ಕಡೆ ಹೋಗ್ಬಿಡ್ತಾರೆ. ಸ್ವಲ್ಪ ಟೂರಿಸ್ಟ್ ಇಲ್ಲಿ ಸ್ವಲ್ಪ ಕಡಿಮೆ. ಸೊರಬಕ್ಕೆ ಹೆಚ್ಚು ಕಡಿಮೆ ಎಲ್ಲ ಕೆಲಸಗಳು ನಡೀತಲೇ ಇದಾವೆ, ಪರವಾಗಿಲ್ಲ. ಈಗ ಒಂದು ಸದ್ಯಕ್ಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದು ಇಂಜಿನಿಯರ್ ಕಾಲೇಜ್ ಅವಶ್ಯಕತೆ ಇದೆ ಸೊರಬಕ್ಕೆ. ಈಗ ಡಿಪ್ಲೊಮಾ ಕಾಲೇಜ್ ತುಂಬಾ ಚೆನ್ನಾಗಿದೆ ಸೊರಬದಲ್ಲಿ, ಡಿಗ್ರಿ ಕಾಲೇಜು ಚೆನ್ನಾಗಿದೆ. ಒಂದು ಡಿಪ್ಲೊಮಾ ಕಾಲೇಜ್ ಚೆನ್ನಾಗಿರೋದ್ರಿಂದ ಒಂದು ಇಂಜಿನಿಯರ್ ಕಾಲೇಜ್ ಒಂದು ಸೊರಬಕ್ಕೆ ಬಂದ್ರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಒಳ್ಳೇದು ಅನಿಸ್ತೈತಿ. ನಮ್ ಸಾಹೇಬ್ರು ಆ ಗಮನದಲ್ಲಿ ಐತಿ. ನಮ್ ಸಾಹೇಬ್ರಿಗೆ ಮಧು ಬಂಗಾರಪ್ಪ ಸಿಗ್ತಾರೆ ಸರ್. ತಿಂಗಳಲ್ಲಿ ಹೆಚ್ಚು ಕಡಿಮೆ ವಾರಕ್ಕೆ ಒಂದ್ಸರಿ ಸೊರಬಕ್ಕೆ ಬರ್ತಾರೆ, ಎಲ್ಲ ಓಡಾಡ್ತಾರೆ, ಆಫೀಸಿಗೆ ಹೋಗ್ತಾರೆ. ಮೊನ್ನೆ ನೋಡಿದಿಲ್ಲ ಸರ್, ಶಿವಮೊಗ್ಗ ಬಂದ್ರು, ದಿಢೀರನ್ನೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮೆಕ್ಯಾನಿಕ್ ಹೋದ್ರು, ಅಲ್ಲಿ ಏನಂತ ಕುಂದು ಕೊಡ್ತಾರೆ ನೋಡಿದ್ರು. ಇಲ್ಲಿ ಸೊರಬಕ್ಕೆ ಬಂದಾಗ ಕೂಡ ಇಲ್ಲ ಪೇಷಂಟ್ ಇದಾರೆ ಅಂದ್ರೆ ಬಡವ್ರ ಮನೆಗೆ ಹೋಗ್ತಾರೆ, ಒಳ್ಳೆ ಕೆಲಸ ಮಾಡಿ. ಥ್ಯಾಂಕ್ ಯು. ನನ್ನ ಶಿವಪ್ಪ ಅಂತ 64.
ಹೆಚ್ಚು ಕಡಿಮೆ 45 ವರ್ಷದಿಂದ ವೋಟ್ ಹಾಕ್ತಿದ್ದೀರಾ. ನೀವು ನೋಡಿದ ಬೆಸ್ಟ್ MLA ಯಾರು ಸೊರಬಕ್ಕೆ? ನನ್ಗೆ ಗೊತ್ತಿದೆ ಬಂಗಾರಪ್ಪನವರೇ ಅಷ್ಟೇ. ಹೌದಾ? ಅವ್ರ ಅಲ್ಲಿ ಅದಕ್ಕೆ ಸತತವಾಗಿ ಆಯ್ಕೆ ಮಾಡಿದ್ರಿ ಸಾರೆಕೊಪ್ಪ ಬಂಗಾರಪ್ಪ. ಕರೆಕ್ಟ್. ಅವರಲ್ಲಿ ಯಾವ ಗುಣ, ಅವರಲ್ಲಿರೋ ಯಾವ ಗುಣ ಮಧು ಬಂಗಾರಪ್ಪ ಅಲ್ಲಿದೆ? ಅವ್ರಲ್ಲಿ ಯಾವ ಗುಣ ಅಂದ್ರೆ ಜನರನ್ನ ಸಂಘಟನೆ ಮಾಡೋದ್ರಲ್ಲಿ, ಜನರ ವಿಶ್ವಾಸ ತಗೊಂಡಿರೋದ್ರಿಂದ, ಕಷ್ಟಕ್ಕೆ ಬಂದು ಭಾಗಿಯಾಗೋದ್ರಲ್ಲಿ, ಯಾವುದೇ ಒಂದು ಇದರಲ್ಲಿ ಕಷ್ಟಕ್ಕೆ ಭಾಗಿಯಾಗೋದ್ರಲ್ಲಿ, ಯಾವುದೋ ಒಂದು ಮದುವೆದು ಮತ್ತೊಂದು ಅಲ್ದಂದ್ರೆ ಮತ್ತು ಕಾಯಿಲೆ ಕಸಾಯಿಲೆ ವಿಚಾರಗಳು ಬಂದಾಗ ತಕ್ಷಣ ಅವರಿಗೆ ಸ್ಪಂದಿಸ್ತಾರೆ. ಈ ಗಳಿಗೆಲ್ಲ ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಮಧು ಬಂಗಾರಪ್ಪನ ಎಷ್ಟು ನಮಗೆ ಸ್ಪಂದನೆ ಮಾಡಿ ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರು ನಮ್ಮನ್ನ ಪಕ್ಕದಲ್ಲಿ ಇಟ್ಕೊಂಡು ಜನಸೇವೆ ಹೆಂಗಾಗಿತ್ತು ಆ ತಾಲೂಕಿನಲ್ಲಿ, ಆ ಊರಿನಲ್ಲಿ ಹೆಂಗಾಗಿದೆ, ಇಲ್ಲಿ ಏನಾಗಿದೆ, ನಾವು ಇದೇನಾರ ಗಮನ ಸಾರ್ವಜನಿಕ ವಿಚಾರಗಳನ್ನ ತಗೊಂಡು ಹೋದಾಗ ಬಹಳ ಅಕ್ಕರೆಯಿಂದ ತಗೊಂಡು ಹೋಗ್ತಾರೆ. ಹೌದಾ ಹಿಂಗಾಗಿತ್ತಾ, ಹಂಗ ನಾಳೆನೂ ಹೋಗ್ತಾನೆ ಅವ್ರ ವಿಚಾರಣೆ ಮಾಡೋಣ ಅಂತ ಇಲ್ಲಿ ಬಂದಾಗ. ಯಾಕಂದ್ರೆ ಅವ್ರ ಮಿನಿಸ್ಟರ್ ಆಗಿರೋದ್ರಿಂದ ಸಕಾಲಿಕವಾಗಿ ಬರಕ್ ಆಗೋದಿಲ್ಲ, ತಿಂಗಳಾಗ್ತತಿ 15 ದಿವಸ ಆಗ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ಆದ್ರೆ ನಂಬರ್ 1, ಇಡೀ ರಾಜ್ಯದಲ್ಲಿ ನಂಬರ್ 1 ನಮ್ಮ ಸಚಿವರು ಇವತ್ತು ಕೆಲಸ ಮಾಡ್ತಾ ಇದಾರೆ. ಈಗ ಸೊರಬಾಗಿರೋ ಸಮಸ್ಯೆ ಏನು ಸರ್? ಸೊರಬದಲ್ಲಿ ಸಮಸ್ಯೆಗಳು ಇದಾವಲ್ಲ, ಇವಾಗ ಏನಾಗಿದೆ ಅಂದ್ರೆ ಈಗ 2-3 ವರ್ಷ ಆಗಿದೆ. ಸಮಸ್ಯೆಗಳು ಇಲ್ಲ ಅಂತ ಹೇಳೋದಿಲ್ಲ, ಬಹಳಷ್ಟು ನಮ್ಮ ರೈತ ವರ್ಗದವರಿಗೆ ಸಮಸ್ಯೆ ಇದೆ. ಆದಷ್ಟು ನಮ್ಮ ರೈತ ವರ್ಗದವರೇ ಸಮಸ್ಯೆ, ನಮ್ ಸಿಟಿದೇ ನಾವು ಹೇಳ್ಕೊಂತ ಕುತ್ಕೊಳಕ್ ಬರೋದಿಲ್ಲ. ನಮ್ಮ ರೈತ ವರ್ಗದವರಿಗೆ ಕೆಲವು ಸಮಸ್ಯೆಗಳು ಇದಾವೆ, ಅನುದಾನ ಬರಬೇಕು. ನಮ್ಮ ರೈತರಿಗೆ ಸಮಸ್ಯೆಗಳೊಂದಿಗೆ ಗ್ಯಾರಂಟಿ ಸರ್ಕಾರದಲ್ಲಿ ಅನುದಾನ ಬರ್ತಾ ಇದೆ. ಈಗ ನಾವು ಮೊನ್ನೆ ಸುಮಾರು ಬಿಡುಗಡೆ ಮಾಡಿದಾರೆ. ಈಗ ಅದಿನ್ ಬರ್ಬೇಕಾದ್ರೆ ನವೆಂಬರ್ ಅಕ್ಟೋಬರ್ ತಿಂಗಳು ನಮ್ಗೆ ಹಂಚಮ ಆಗೈತಿ. ಮೊನ್ನೆ ನಾವು ಗ್ರಾಂಟ್ ನಲ್ಲಿ ಎಲ್ಲಾ ಕಡೆಗೆ ಪಟ್ಟಿ ಮಾಡಿದೇವಿ. ಅಷ್ಟು ಹಣ ಬಂದ್ರೆ ಈ ಸರಿ ನಮ್ಗೆ ಸಾಕಷ್ಟು ಕೆಲಸ ಸಿಗ್ತಾ ಇದೆ. ನಾವು ಈಗ ನಾ ಪುರಸಭೆ ವ್ಯಾಪ್ತಿಯಲ್ಲೇ ಇದ್ದೆ, ನಾನೇ ಬರೀ ಗ್ರಾಂಟಿಗೆ ಸುಮಾರು ಒಂದು 20 ಕೋಟಿ ಎಸ್ಟಿಮೇಟ್ ನಾವು ಮಾಡಿಸಿದೀವಿ. ಅದ್ರಲ್ಲಿ ಬಂತು ಅಂದ್ರೆ ನಮ್ಗೆ ಎಷ್ಟು ಡೆವಲಪ್ಮೆಂಟ್ ಆಗಲ್ಲ. ಯಾಕಂದ್ರೆ ಕಳೆದ 4 ವರ್ಷ ಬಿಜೆಪಿ ಸರ್ಕಾರದಾಗ ಇದೇನು ಸಿಟಿ ಡೆವಲಪ್ಮೆಂಟ್ ಅಂತೆ ಪುರಸಭೆ ವ್ಯಾಪ್ತಿಗೆ ಸೇರಿಸ್ಬಿಟ್ರು, ಪಕ್ಕದ ಹಳ್ಳಿ ಎಲ್ಲ ಸೇರಿಸ್ಬಿಟ್ರು. ಕನಿಷ್ಠ 11 ವಾರ್ಡ್ ಅನ್ನು ಸೇರಿಸ್ರು. 11 ವಾರ್ಡ್ ಏನಾಗಿದೆ, ನಮ್ಮ ರೈತ ಕುಟುಂಬದವ್ರು, ರೈತ ವರ್ಗದವ್ರು, ಅಲ್ಲಿರ್ತಕ್ಕಂಥದ್ದು ದನ ಕರ ಮತ್ತೊಂದು ಜಾಗ ಮತ್ತೊಂದಕ್ಕೆ ಬೇಕಾಗಿದೆ, ಹೊಲ ಗದ್ದೆ ಹೋಗೋ ರೋಡು ಎಲ್ಲದೂ ಬೇಕಾಗಿದೆ. ಈಗ ಏನಾಗೈತೆ, ಅನುದಾನ 4 ವರ್ಷದಿಂದ ನಮಗ್ ಸಿಗದೇ ಇರೋದ್ರಿಂದ ಎಲ್ಲವೂ ಸ್ವಲ್ಪ ಕೊರತೆ ಆಗೈತೆ. ಈ ಸರಿ ನಿವಾರಣೆ ಮಾಡ್ತಾರ ಅನ್ನೋ ಭರವಸೆ ಇದೆ, ಮಾಡೇ ಮಾಡ್ತಾರ ಅನ್ನೋ ನಮಗೊಂದು ಗ್ಯಾರಂಟಿ ಇದೆ. ಥ್ಯಾಂಕ್ ಯು. ದೊಡ್ಡ ಸಾಹೇಬ್ ಬಂಗಾರಪ್ಪ ಸಾಹೇಬ್ ಇದ್ದಾಗ ಅವ್ರ ರೈತರಿಗೆ ಜೀವಾಳ ಕಳಿಸಿರೋ ಸುಮಾರು ಒಂದು 5-6 ಸಾವಿರ ಹಕ್ಕುಪತ್ರಗಳನ್ನು ಕೊಟ್ಟಿದ್ರು. ಇಂಜಿನಿಯರ್ ಕಾಲೇಜ್ ಅವಶ್ಯಕತೆ ಇದೆ. ಇಡೀ ರಾಜ್ಯದಲ್ಲಿ ನಂಬರ್ 1 ನಮ್ಮ ಸಚಿವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ರೈತ ವರ್ಗದವರಿಗೆ ಸಮಸ್ಯೆ ಇದೆ ಅಂದ್ರೆ 100% ಯಾರು ಮಾಡಕ್ಕಲ್ಲ. ಸಿಎಂ ಕ್ಷೇತ್ರದಲ್ಲೂ ಆಗಲ್ಲ ಸರ್. ಯಾಕಂದ್ರೆ ಹಿಂದಿನ ಯಡಿಯೂರಪ್ಪ ಸಿಎಂ ಆಗಿರ್ಬೋದು, JH ಪಟೇಲ್ ಸಿಎಂ ಆಗಿರ್ಬೋದು, ಅವರು 100% ಯಾರು ಮಾಡಕ್ಕಾಗಲ್ಲ ಸರ್. ಯಾಕಂದ್ರೆ ಇದು ನಿರಂತರ ನಡೀತಾನೆ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.